ಹೇ ದರಿದ್ರ, ನಿನ್ನ ಮುಸುಡಿಯನ್ನು ನನಗೆ ತೋರಿಸ್ಬೇಡ. ಇಲ್ಲಿಂದ ಹೊರಟು ಹೋಗು. ನಿನಗೆ ಹೇಗೆ ಈ ಧೈರ್ಯ ಬಂತು? ಈಗಲೇ ಇಲ್ಲಿಂದ ಜಾಗ ಖಾಲಿ ಮಾಡು. ನಾನೇನು ಧರ್ಮಚಿತ್ರ ತೆರೆದಿದ್ದೇನಾ ನಿನ್ನನ್ನು ಉಚಿತವಾಗಿ ಪಾಲಿಸಲು? ನಿನಗೆ ಏನನಿಸುತ್ತದೆ ರಾಹುಲ್? ನಿನಗೆ ಇಲ್ಲಿ ಮನಸ್ಸಾದಾಗ ಕೆಲಸ ಮಾಡ್ತೀಯಾ, ಮನಸ್ಸಾದಾಗ ಮಲಗ್ತೀಯಾ? ನೀನು ಸಂಬಳ ತೆಗೆದುಕೊಳ್ತೀಯಾ ಅಥವಾ ದಾನನ? ಮ್ಯಾಮ್, ನಾನು ಬಕ್ವಾಸ್ ನಿಲ್ಲಿಸು. ಮ್ಯಾಮ್ ಪ್ಲೀಸ್, ನನ್ನ ಮಾತು ಕೇಳಿ. 6G ಪ್ರೋಟೋಕಾಲ್ನ ಫೈನಲ್ ಕೋಡ್ ಕಂಪೈಲ್ ಆಗ್ತಿತ್ತು. ಸಿಸ್ಟಮ್ಗೆ 20 ನಿಮಿಷ ಬೇಕಿತ್ತು. ಅದರ ಮಧ್ಯೆ ನನ್ನ ಕಣ್ಣು... ನಿನಗೆ ಸಿಸ್ಟಮ್ ಬಗ್ಗೆ ಏನು ಗೊತ್ತು? ನಿಮ್ಮಂಥವರು ಸಣ್ಣ ಹಳ್ಳಿಗಳಿಂದ ಬರ್ತಾರೆ. ನಿಮಗೆ ಎಸಿಯಲ್ಲಿ ಕೂತು ಟೈಮ್ ಪಾಸ್ ಮಾಡೋದೇ ಕಾರ್ಪೊರೇಟ್ ಜಾಬ್ ಅನ್ನಿಸುತ್ತದೆ. ಇದು ಇಂಡಿಯಾದ ಅತಿ ದೊಡ್ಡ 6G ಪ್ರಾಜೆಕ್ಟ್ ರಾಹುಲ್. ಮತ್ತು ನಿನ್ನ ಹೊಣೆಗಾರಿಕೆ ಇಲ್ಲದ ನಿದ್ರೆಯ ಕಾರಣದಿಂದ ನಾನಿದನ್ನು ಲೇಟ್ ಆಗಲು ಬಿಡೋದಿಲ್ಲ. ಲುಕ್ ಎಟ್ ಯು. ನಿನ್ನ ಪರ್ಸ್ನಾಲಿಟಿ ಒಂದು ಪಿಯೋನ್ಗಿಂತಲೂ ಕೆಟ್ಟಿದೆ. ನೀನು ಲೀಡ್ ಡೆವಲಪರ್ ಆಗಬೇಕು ಅಂತ ಬಯಸ್ತೀಯಾ? ಮೈ ಡ್ಯಾಡ್ ವಾಸ್ ರಾಂಗ್. ಅವರಿಗೆ ನಿನ್ನಲ್ಲಿ ಟ್ಯಾಲೆಂಟ್ ಇದೆ ಅಂತ ಅನ್ನಿಸಿತ್ತು. ಆದರೆ ನೀನು ಕೇವಲ ಒಬ್ಬ ಸೋಮಾರಿ. ನಿನ್ನ ಈ ಕಸವನ್ನೆತ್ತಿಕೊಂಡು ಹೋಗು. ಇಲ್ಲದಿದ್ದರೆ ಒಂದೊಂದೇ ಸಾಮಾನು ಎತ್ತಿ ರಸ್ತೆಗೆ ಎಸೆದು ಬಿಡುತ್ತೇನೆ. ಅರ್ಥ ಆಯ್ತಾ? ಇಲ್ಲಿಂದ ಹೊರಟು ಹೋಗು ಈಗಲೇ. ಯು ಆರ್ ಫೈರ್ಡ್. ರಾಹುಲ್ ಮುಷ್ಟಿ ಬಿಗಿದನು. ಅವನು ಬಯಸಿದ್ದರೆ ಕೂಗಿ ಹೇಳಬಹುದಿತ್ತು. ಈ ಕಂಪನಿ ಹೆಮ್ಮೆ ಪಡುತ್ತಿರುವ ಪ್ರಾಜೆಕ್ಟ್ನ ಪ್ರತಿಯೊಂದು ಸಾಲನ್ನು ತಾನೇ ಬರೆದಿದ್ದೇನೆ ಎಂದು. ಆದರೆ ಸಂಸ್ಕಾರ, ಎದುರಾಳಿ ಕೋಪದಲ್ಲಿದ್ದಾಗ ಮೌನವೇ ಶಕ್ತಿ ಎಂದು ಅವನ ತಂದೆ ಕಲಿಸಿದ್ದರು. ಆರೋಹಿ ಅವನ ಡೆಸ್ಕ್ ಮೇಲೆ ಇದ್ದ ಕೆಲವು ಕಾಗದಗಳನ್ನು ಎತ್ತಿ ಗಾಳಿಯಲ್ಲಿ ಎಸೆದಳು. ನಿನ್ನ ಈ ಕಸವನ್ನು ಎತ್ತಿಕೊ. ಇಲ್ಲದಿದ್ದರೆ ಒಂದೊಂದೇ ಸಾಮಾನು ರಸ್ತೆಗೆ ಎಸೆದು ಬಿಡುತ್ತೇನೆ. ಅರ್ಥ ಆಯ್ತಾ? ಈಗಲೇ ಇಲ್ಲಿಂದ ಹೊರಟು ಹೋಗು. ಇಂಡಿಯಾದ ಅತಿ ದೊಡ್ಡ ಟೆಲಿಕಾಂ ಕಂಪನಿ ಟಚ್ ದ ಕಮ್ಯುನಿಕೇಷನ್ 5G ನಂತರ ಈಗ 6G ಲಾಂಚ್ ಮಾಡಲು ಸಿದ್ಧವಾಗಿತ್ತು. ದೇಶದ ಕಣ್ಣುಗಳೆಲ್ಲ ನೆಟ್ಟಿದ್ದ ಒಂದು ಪ್ರಾಜೆಕ್ಟ್. ಕಂಪನಿಯ ಪ್ರತಿಯೊಬ್ಬ ಉದ್ಯೋಗಿಯು ಉಸಿರುಗಟ್ಟಿಕೊಂಡು ಕೆಲಸ ಮಾಡ್ತಿದ್ದ. ಕಂಪನಿಯ ಟೆಕ್ ಎಂಪ್ಲಾಯಿ ರಾಹುಲ್ ಕಳೆದ 72 ಗಂಟೆಗಳ ನಿರಂತರ ಪರಿಶ್ರಮದ ಭಾರ ಹೊತ್ತಿದ್ದ. ಹಾಗಾಗಿ ಅವನ ಕಣ್ಣು ಸ್ವಲ್ಪ ದಣಿದಿತ್ತು. ಬಿಳಿ ಕಾಗದಗಳು ಸತ್ತ ಹಕ್ಕಿಯ ರೆಕ್ಕೆಗಳಂತೆ ನಿಧಾನವಾಗಿ ನೆಲದ ಮೇಲೆ ಚದುರಿದವು. ಏರ್ ಕಂಡೀಷ್ಡ್ ಫ್ಲೋರ್ ಮೇಲೆ ನಿಂತಿದ್ದ ರಾಹುಲ್ ಅವನ್ನು ಏನೂ ಹೇಳದೆ ನೋಡುತ್ತಿದ್ದ. ಟಚ್ ದ ಕಮ್ಯುನಿಕೇಷನ್ ಎಂದು ಕರೆಯಲ್ಪಡುವ ಸಂಪೂರ್ಣ ಆಫೀಸ್ ಈ ದೃಶ್ಯವನ್ನ ನೋಡುತ್ತಿತ್ತು. 1000 ಬಾರಿ ತಮ್ಮ ಬಗ್ಗಳನ್ನು ರಾಹುಲ್ ಫಿಕ್ಸ್ ಮಾಡಿದ ಅದೇ ಜನ ಇಂದು ತಮ್ಮ ಸ್ಕ್ರೀನ್ಗಳ ಹಿಂದೆ ಮುಖ ಮರೆ ಮಾಡಿಕೊಂಡಿದ್ದರು. ಯಾರೂ ಮುಂದೆ ಬರಲಿಲ್ಲ. ಸೀನಿಯರ್ ಮ್ಯಾನೇಜರ್ ಕೂಡ ಇಲ್ಲ. ನಿನ್ನೆಯಷ್ಟೇ ರಾಹುಲ್ ಕೋಡಿಂಗ್ ಕಲಿಸಿದ್ದ ಇಂಟರ್ನ್ ಕೂಡ ಅಲ್ಲ. ಈ ದೇಶದ ಅತಿ ದೊಡ್ಡ 6G ಕನಸಿನ ಮಧ್ಯೆ ಇಂದು ಒಬ್ಬ ಮನುಷ್ಯನಿಗೆ ಅವನ ಯೋಗ್ಯತೆ ನೆನಪಿಸಲಾಗುತ್ತಿತ್ತು. ರಾಹುಲ್ ಮೌನವಾಗಿದ್ದ. ಯಾಕಂದ್ರೆ ಈ ಮೌನವೇ ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣ ಆಟವನ್ನ ತಿರುಗಿಸಲಿದೆ ಎಂಬುದು ಅವನಿಗೂ ಗೊತ್ತಿರಲಿಲ್ಲ. ರಾಹುಲ್ ಆಳವಾಗಿ ಉಸಿರೆಳೆದ. ತನ್ನ ಬ್ಯಾಗ್ ಎತ್ತಿಕೊಂಡ. ನೀರಿನ ಬಾಟಲ್ ತೆಗೆದುಕೊಂಡ. ನಂತರ ತನ್ನ ಡೆಸ್ಕ್ ಮೇಲೆ ಓಡುತ್ತಿದ್ದ ಕಂಪ್ಯೂಟರ್ ಸ್ಕ್ರೀನ್ ಕಡೆ ನೋಡಿದ. ಸ್ಕ್ರೀನ್ ಮೇಲೆ ಹಸಿರು ಲೋಡಿಂಗ್ ಬಾರ್ ಓಡುತ್ತಿತ್ತು. 98% ಕಂಪ್ಲೀಟೆಡ್. ಅವನ ಕೈ ಕೀಬೋರ್ಡ್ ಕಡೆ ಹೋಯಿತು, ಸೇವ್ ಬಟನ್ ಒತ್ತಲು. ಆದರೆ ಆರೋಹಿ ಮಧ್ಯೆ ನಿಂತಳು. ಟಚ್ ಮಾಡಬೇಡ, ಅವಳು ಗರ್ಜಿಸಿದಳು. ಈ ಕಂಪನಿಯ ಯಾವುದರ ಮೇಲೂ ಈಗ ನಿನಗೆ ಹಕ್ಕಿಲ್ಲ. ಸೆಕ್ಯೂರಿಟಿ. ಇಬ್ಬರು ಗಾರ್ಡ್ಸ್ ಓಡುತ್ತಾ ಒಳ ಬಂದರು. ರಾಹುಲ್ ಒಂದು ಕ್ಷಣ ಆರೋಹಿಯ ಕಣ್ಣಿನಲ್ಲಿ ನೋಡಿದ. ಆ ಕಣ್ಣಿನಲ್ಲಿ ಗೆಲುವಿನ ಮತ್ತಿತ್ತು, ಅಹಂಕಾರದ ಹೊಳಪಿತ್ತು. ರಾಹುಲ್ ಮುಖದಲ್ಲಿ ಈಗ ಯಾವುದೇ ಭಾವ ಇರಲಿಲ್ಲ. ಅವಮಾನ ಎಂಬ ಬೆಂಕಿ ಮಿತಿಮೀರಿದಾಗ ಮನುಷ್ಯ ತಣ್ಣಗಾಗುತ್ತಾನೆ. ಅವನು ಕಲ್ಲಾಗಿ ಹೋಗಿದ್ದ. ಸರಿ ಮೇಡಮ್, ಅವನು ನಿಧಾನವಾದರೂ ಸ್ಪಷ್ಟವಾದ ಧ್ವನಿಯಲ್ಲಿ ಹೇಳಿದ. ನಾನು ಹೋಗುತ್ತಿದ್ದೇನೆ. ಆದರೆ ನೆನಪಿರಲಿ, ಈ ಪ್ರಾಜೆಕ್ಟ್ ಕೇವಲ ಕೋಡಲ್ಲ, ಇದೊಂದು ಜವಾಬ್ದಾರಿ. ಗೆಟ್ ಔಟ್. ಆರೋಹಿ ಬಾಗಿಲಿನತ್ತ ಸೂಚಿಸಿದಳು. ರಾಹುಲ್ ತನ್ನ ಬ್ಯಾಗ್ ಹೊತ್ತು ನಿಧಾನವಾಗಿ ಹೊರಟ. ಅವನ ಬೂಟಿನ ಶಬ್ದ, ಆ ಮೌನ ಆಫೀಸ್ನಲ್ಲಿ ಹೊಡೆದ ಸುತ್ತಿಗೆಯಂತೆ ಕೇಳಿಸುತ್ತಿತ್ತು. ಎಲ್ಲರೂ ಅವನನ್ನೇ ನೋಡುತ್ತಿದ್ದರು. ಈ ಕಂಪನಿಯನ್ನು ಮನೆ ಎಂದುಕೊಂಡಿದ್ದ ಆ ಹುಡುಗ ಇಂದು ಅಪರಾಧಿಯಂತೆ ಹೊರಹಾಕಲ್ಪಡುತ್ತಿದ್ದ. ಗಾಜಿನ ಬಾಗಿಲು ದಾಟುತ್ತಿದ್ದಂತೆ ಮಧ್ಯಾಹ್ನದ ಕಡು ಬಿಸಿಲು ಅವನನ್ನು ಬರಮಾಡಿಕೊಂಡಿತು. ಅವನು ಹಿಂದೆ ತಿರುಗಿ ನೋಡಲಿಲ್ಲ. ಆದರೆ ಅವನು ಲಿಫ್ಟ್ಗೆ ಏರಿದ ಕ್ಷಣದಲ್ಲೇ
ಆಫೀಸ್ ಒಳಗೆ ಅವನ ಡೆಸ್ಕ್ ಮೇಲೆ ಇದ್ದ ಕಂಪ್ಯೂಟರ್ ಬೀಪ್ ಎಂದು ಶಬ್ದ ಮಾಡಿತು. ಸ್ಕ್ರೀನ್ ಮೇಲೆ 98% ಇದ್ದ ಹಸಿರು ಲೋಡಿಂಗ್ ಬಾರ್ ಅಚಾನಕ್ ಕೆಂಪಾಯಿತು. ಒಂದು ಎರರ್ ಮೆಸೇಜ್ ಪಾಪಪ್ ಆಯಿತು. ವಾರ್ನಿಂಗ್, ಫಟಲ್ ಎರರ್, ಯೂಸರ್ ಅಥೆಂಟಿಕೇಶನ್ ಫೇಲ್ಡ್, ಕೋರ್ ಕರ್ನಲ್ ಮಿಸ್ಸಿಂಗ್. ಆಫೀಸ್ನಲ್ಲಿ ಯಾರೂ ಆ ಬೀಪ್ ಗಮನಿಸಲಿಲ್ಲ, ಯಾಕಂದರೆ ಆರೋಹಿ ಇನ್ನೂ ತನ್ನ ಗೆಲುವನ್ನು ಆಚರಿಸುತ್ತಿದ್ದಳು. ಅವಳು ತಿಳಿದಿರಲಿಲ್ಲ, ಅವಳು ಕೇವಲ ಒಬ್ಬ ಉದ್ಯೋಗಿಯನ್ನ ಕೆಲಸದಿಂದ ತೆಗೆದಿಲ್ಲ, ಟಚ್ ಕಂಪನಿಯ ಯಶಸ್ಸಿನ ಕೀಲಿಯನ್ನು ರಸ್ತೆಗೆ ಎಸೆದಿದ್ದಳು. ರಾಹುಲ್ ಲಿಫ್ಟ್ನಿಂದ ಕೆಳಗೆ ಇಳಿದ. ಅವನ ಜೇಬಿನಲ್ಲಿದ್ದ ಫೋನ್ ವೈಬ್ರೇಟ್ ಆಯಿತು. ಸ್ಕ್ರೀನ್ ಮೇಲೆ ಒಂದು ಅನೌನ್ ನಂಬರ್ ಫ್ಲ್ಯಾಶ್ ಆಗ್ತಿತ್ತು. ಅವನು ಫೋನ್ ಎತ್ತಿದ. ಮುಂಭಾಗದಿಂದ ಒಂದು ಸ್ಥಿರ ಧಮ್ಮಿರುವ ಮಹಿಳೆಯ ಧ್ವನಿ ಕೇಳಿಸಿತು. ಹಲೋ, ನಾನು ರಾಹುಲ್ ಜೊತೆ ಮಾತನಾಡುತ್ತಿದ್ದೇನೆಯಾ? ಟಚ್ಡ ಕಂಪನಿಯ 6G ಆರ್ಕಿಟೆಕ್ಚರ್ ನಿರ್ಮಿಸಿದ ಅದೇ ರಾಹುಲ್? ಹೌದು, ನಾನು ರಾಹುಲ್. ನೀವ್ಯಾರು? ನನ್ನ ಹೆಸರು ನೀಲಿಮಾ. ಗರುಡ ಕಮ್ಯುನಿಕೇಷನ್ನಿಂದ ಮಾತನಾಡುತ್ತಿದ್ದೇನೆ. ಕಳೆದ 6 ತಿಂಗಳಿನಿಂದ ನಿನ್ನ ಕೆಲಸವನ್ನು ಟ್ರ್ಯಾಕ್ ಮಾಡುತ್ತಿದ್ದೇನೆ. ಇತ್ತೀಚೆಗೆ ಟಚ್ಡ ಒಂದು ದೊಡ್ಡ ತಪ್ಪು ಮಾಡಿದೆ ಅಂತ ಕೇಳಿದೆ. ರಾಹುಲ್ನ ಹೃದಯದ ಬಡಿತ ಹೆಚ್ಚಾಯಿತು. ಅತ್ತ ಟಚ್ ಆಫೀಸ್ನಲ್ಲಿ ರಾಹುಲ್ನ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಕಾಣುತ್ತಿದ್ದ ಆ ಕೆಂಪು ಎರರ್ ಈಗ ಮಿನುಗತೊಡಗಿತ್ತು. ಬೀಪ್ ಬೀಪ್ ಬೀಪ್. ಬಿರುಗಾಳಿ ಈಗಷ್ಟೇ ಆರಂಭವಾಗಿತ್ತು. ತಪ್ಪ? ಟಚ್ಡ ಯಾವ ತಪ್ಪು ಮಾಡಿದೆ? ರಾಹುಲ್ ಫೋನ್ ಕಿವಿಗೆ ಹಿಡಿದು ಹೇಳಿದ. ಅವನ ದೃಷ್ಟಿ ಇನ್ನೂ ಅವನನ್ನು ಹೊರಹಾಕಿದ ಆ ಎತ್ತರದ ಕಟ್ಟಡದ ಮೇಲೆಯೇ ಇತ್ತು. ವಜ್ರವನ್ನು ಗಾಜು ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ತಪ್ಪು. ನೀಲಿಮಾ ಧ್ವನಿಯಲ್ಲಿ ಶಾಂತ ಸ್ಥಿರತೆ ಇತ್ತು. ಆ ಪ್ರಾಜೆಕ್ಟ್ನ ನಿಜವಾದ ಆರ್ಕಿಟೆಕ್ಟ್ ನೀನೆ ಅಂತ ನನಗೆ ಗೊತ್ತು ರಾಹುಲ್. ಟಚ್ಡ ಮ್ಯಾನೇಜ್ಮೆಂಟ್ ಹಣ ಮತ್ತು ಯಂತ್ರಗಳೇ ಇನೋವೇಷನ್ ಮಾಡುತ್ತವೆ ಅಂತ ಭಾವಿಸುತ್ತದೆ. ಆದರೆ ನನಗೊತ್ತು, ರಾತ್ರಿ ಜಾಗರಣೆ ಮಾಡುವ ಮೆದುಳುಗಳೇ ಇನೋವೇಷನ್ ಮಾಡುತ್ತವೆ. ಗರುಡ ಕಮ್ಯುನಿಕೇಷನ್ನ ಬಾಗಿಲುಗಳು ನಿನಗಾಗಿ ತೆರೆಯಲಾಗಿದೆ. ಯಾವುದೇ ಇಂಟರ್ವ್ಯೂ ಇಲ್ಲ, ಯಾವುದೇ ಟೆಸ್ಟ್ ಇಲ್ಲ. ನಿನ್ನ ಕೌಶಲ್ಯವೇ ನಿನ್ನ ರೆಸ್ಯೂಮ್. ರಾಹುಲ್ ಕಣ್ಣಿನಲ್ಲಿ ನೀರು ತುಂಬಿತು. ಕಳೆದ 15 ನಿಮಿಷಗಳಲ್ಲಿ ಅವನ ಜೀವನವೇ ತಲೆ ಕೆಳಗಾಗಿತ್ತು. ಒಂದು ಕಡೆ ಅವಮಾನ, ಇನ್ನೊಂದು ಕಡೆ ಕೇಳದೆ ಸಿಕ್ಕ ಸಮ್ಮಾನ. ನಾನು ಬರುತ್ತಿದ್ದೇನೆ ಮ್ಯಾಮ್ ಎಂದು ಹೇಳಿ ಫೋನ್ ಕಟ್ ಮಾಡಿದ. ಅವನು ತನ್ನ ಟೈಯನ್ನು ಸಡಿಲಗೊಳಿಸಿದ. ಅದೇ ಟೈ ಅವನ ಉಸಿರುಗಟ್ಟಿಸುತ್ತಿತ್ತು. ರಸ್ತೆಯಲ್ಲಿ ನಿಂತಿದ್ದ ಆಟೋಗೆ ಕೈ ಸೂಚಿಸಿದ. ಅತ್ತ ಟಚ್ಡ ಆಫೀಸ್ನಲ್ಲಿ ಗೊಂದಲ ಶುರುವಾಗಲಿತ್ತು. ಆರೋಹಿ ತನ್ನ ಕ್ಯಾಬಿನ್ನಲ್ಲಿ ಕಾಫಿ ಹಿಡಿದು ಆರಾಮವಾಗಿ ಕುಳಿತಿದ್ದಳು. ಎದುರು ಪ್ರಾಜೆಕ್ಟ್ ಹೆಡ್ ಸಮೀರ್ ನಿಂತಿದ್ದ. ಮ್ಯಾಮ್, ಸಮೀರ್ ಧ್ವನಿ ನಡುಗುತ್ತಿತ್ತು. ಸಿಸ್ಟಮ್ ರೆಸ್ಪಾಂಡ್ ಮಾಡ್ತಿಲ್ಲ. ಅದರ ಅರ್ಥ ಏನು? ರೀಸ್ಟಾರ್ಟ್ ಮಾಡು. ಸಣ್ಣ ವಿಷಯಕ್ಕೆ ನನಗೆ ತೊಂದರೆ ಕೊಡಬೇಡ. ಮ್ಯಾಮ್, 3 ಬಾರಿ ರೀಸ್ಟಾರ್ಟ್ ಮಾಡಿದ್ದೇವೆ, ಎರರ್ ಹೋಗ್ತಿಲ್ಲ. ಸ್ಕ್ರೀನ್ ಮೇಲೆ ಕೋರ್ ಕರ್ನಲ್ ಮಿಸ್ಸಿಂಗ್ ಅಂತ ಬರ್ತಿದೆ. ಆರೋಹಿ ಕೋಪದಿಂದ ಕಪ್ಪನ್ನು ಮೇಜಿನ ಮೇಲೆ ಇಟ್ಟು ಲ್ಯಾಬ್ ಕಡೆ ನಡೆದಳು. ನೀವ್ಯಾರೂ ಕೆಲಸಕ್ಕೆ ಬರೋದಿಲ್ಲ. ಆ ದರಿದ್ರ ರಾಹುಲ್ ಹೋದ್ಮೇಲೆ ನಿಮ್ಮ ಕೈಕಾಲೆಲ್ಲ ನಡುಗ್ತಿದೆ. ಲ್ಯಾಬ್ನಲ್ಲಿ ಸ್ತಬ್ಧತೆ. ಮೇನ್ ಸರ್ವರ್ ಸ್ಕ್ರೀನ್ ಕೆಂಪಾಗಿ ಮಿನುಗುತ್ತಿತ್ತು. ಆಕ್ಸೆಸ್ ಡಿನೈಡ್, ಎನ್ಕ್ರಿಪ್ಷನ್ ಕೀ ರಿಕ್ವೈರ್ಡ್. ಇದು ಯಾವ ಡ್ರಾಮಾ? ಆರೋಹಿ ಕಿರುಚಿದಳು. ಬೈಪಾಸ್ ಮಾಡಿ, ಒಬ್ಬ ಜೂನಿಯರ್ ಡೆವಲಪರ್ ಹೆದರಿಕೊಂಡು ಹೇಳಿದ. ಮ್ಯಾಮ್, ಇದು 6G ಕೋರ್ ಕೋಡ್. ರಾಹುಲ್ ಸರ್ ಇದನ್ನು ಸೆಕ್ಯೂರಿಟಿ ಲೇಯರ್ನಲ್ಲಿ ಲಾಕ್ ಮಾಡಿದ್ದರು, ಕಂಪೈಲ್ ಸಮಯದಲ್ಲಿ ಬಗ್ ಬರಬಾರ್ದು ಅಂತ. ಇದರ ಪಾಸ್ವರ್ಡ್ ಸ್ಟ್ರಕ್ಚರ್ ಅವರಿಗೆ ಮಾತ್ರ ಗೊತ್ತು. ಕ್ರ್ಯಾಕ್ ಮಾಡಿ. ಆರೋಹಿ ಕೋಪದಿಂದ ಕೆಂಪಾದಳು. ನಮ್ಮ ಬಳಿ ದೇಶದ ಬೆಸ್ಟ್ ಇಂಜಿನಿಯರ್ಸ್ ಇದ್ದಾರೆ. ನನಗೆ ಈ ಸಿಸ್ಟಮ್ 1 ಗಂಟೆಯಲ್ಲಿ ಚಾಲು ಬೇಕು. ಡ್ಯಾಡ್ ನಾಳೆ ಬರ್ತಿದ್ದಾರೆ. ಅವರಿಗೆ ಫೈನಲ್ ಪ್ರಾಡಕ್ಟ್ ತೋರಿಸಬೇಕು. ಆದರೆ ಮ್ಯಾಮ್, ಇದು ರಾಹುಲ್ ಅವರ ಸ್ವಂತ ಅಲ್ಗೋರಿದಮ್. ಇದನ್ನು ಡಿಕೋಡ್ ಮಾಡಲು ವಾರಗಳು ಬೇಕು. ನಿಮಗೆ ಸಂಬಳ ನಾನು ಕೊಡ್ತೀನಾ ಅಥವಾ ರಾಹುಲ್ ಕೊಡ್ತಾನಾ? ಆರೋಹಿ ಬೆರಳು ತೋರಿಸಿ ಗದರಿಸಿದಳು. ನನಗೆ ಕಾರಣ ಎಲ್ಲ ಬೇಡ. ಇದು ಸರಿಯಾಗದಿದ್ರೆ ನೀವೆಲ್ಲರೂ ಕೂಡ ರಾಹುಲ್ ಹಿಂದಿನ ಸಾಲಿನಲ್ಲಿ ನಿಲ್ತೀರಾ. ಎಲ್ಲರೂ ತಲೆ ತಗ್ಗಿಸಿ ಕೀಬೋರ್ಡ್ ಮೇಲೆ ಕೆಲಸ ಶುರು ಮಾಡಿದರು. ಆದರೆ ಅವರಿಗೆ ಗೊತ್ತು, ಅವರು ಕತ್ತಲಲ್ಲಿ ಬಾಣ ಹಾರಿಸ್ತಿದ್ದಾರೆ ಅಂತ. ಕೀ ಇಲ್ಲದೆ ಬೀಗ ಒಡೆಯಲು ಪ್ರಯತ್ನ. ಆ ಕೀ ಈಗ ನಗರದ ಮತ್ತೊಂದು ಮೂಲೆ ಸೇರಿತ್ತು. ನಗರದ ಮತ್ತೊಂದು ತುದಿಯಲ್ಲಿ ಗರುಡ ಕಮ್ಯುನಿಕೇಷನ್ ಆಫೀಸ್ ಸಂಪೂರ್ಣ ಭಿನ್ನವಾಗಿತ್ತು. ಇಲ್ಲಿ ಗದ್ದಲ ಇರಲಿಲ್ಲ, ಶಾಂತಿ ಇತ್ತು. ರಾಹುಲ್ ರಿಸೆಪ್ಷನ್ಗೆ ಬಂದಾಗ ಯಾರೂ ಅವನನ್ನು ತಡೆಯಲಿಲ್ಲ. ರಾಹುಲ್ ಸರ್? ಹೌದು. ನೀಲಿಮಾ ಮ್ಯಾಮ್ ನಿಮ್ಮನ್ನ ಕಾಯ್ತಿದ್ದಾರೆ. ದಯವಿಟ್ಟು ಕಾನ್ಫರೆನ್ಸ್ ರೂಮ್ಗೆ ಬನ್ನಿ.
ರಾಹುಲ್ಗೆ ನಂಬಿಕೆಯಾಗಲಿಲ್ಲ. ಇಲ್ಲಿ ಅವನನ್ನು ಸರ್ ಅಂತ ಕರೆಯುತ್ತಿದ್ದರು. ಅದೇ ಬಟ್ಟೆ, ಅದೇ ಮುಖ. ಆದರೆ ಸ್ಥಳ ಬದಲಾಗುತ್ತಿದ್ದಂತೆ ಅವನ ಗೌರವ ಬದಲಾಗಿತ್ತು. ಕಾನ್ಫರೆನ್ಸ್ ರೂಮ್ ಬಾಗಿಲು ತೆರೆಯಿತು. ನೀಲಿಮಾ ತನ್ನ ಕುರ್ಚಿಯಿಂದ ಎದ್ದರು. ಸುಮಾರು 45 ವರ್ಷದ ಶಾಂತ ಗೌರವಾನ್ವಿತ ಮಹಿಳೆ. ಮುಖದಲ್ಲಿ ಅನುಭವ, ಕಣ್ಣಲ್ಲಿ ಗುರುತಿಸುವ ನೋಟ. ವೆಲ್ಕಮ್ ರಾಹುಲ್ ಎಂದು ಕೈ ಚಾಚಿದರು. ರಾಹುಲ್ ಸಂಕುಚಿತನಾಗಿ ಕೈ ಕುಲುಕಿದ. ನೇರವಾಗಿ ವಿಷಯಕ್ಕೆ ಬರುತ್ತೇನೆ ಎಂದು ಅವರು ಫೈಲನ್ನು ಟೇಬಲ್ ಮೇಲೆ ಸರಿಸಿದರು. ಟಚ್ಡಾ ಮುಂದಿನ ತಿಂಗಳು 6G ನೆಟ್ವರ್ಕ್ ಲಾಂಚ್ ಮಾಡಲಿದೆ. ಅವರ ಬಳಿ ಹಣ ಇದೆ, ಮಾರ್ಕೆಟಿಂಗ್ ಇದೆ, ಆರೋಹಿಯಂತಹ ಆಕ್ರಮಣಕಾರಿ ಮುಖ ಇದೆ. ಆದರೆ ಅವರ ಬಳಿ ಈಗ ಆತ್ಮ ಇಲ್ಲ. ಆ ಆತ್ಮ ನೀನು. ನನ್ನಿಂದ ಏನು ಬೇಕು ಮ್ಯಾಮ್? ನೀನಲ್ಲಿ ಅಪೂರ್ಣವಾಗಿ ಬಿಟ್ಟದ್ದನ್ನು ಪೂರ್ಣಗೊಳಿಸಬೇಕು. ಆದರೆ ಈ ಬಾರಿ ಯಾರಿಗೋಸ್ಕರವಲ್ಲ, ನಿನ್ಗೋಸ್ಕರ. ನಾವು ನಿನಗೆ CTO ಹುದ್ದೆ ಆಫರ್ ಮಾಡ್ತಿದ್ದೇವೆ. ರಾಹುಲ್ ಬೆಚ್ಚಿ ಬಿದ್ದ. CTO? ಆದರೆ ಮ್ಯಾಮ್, ನಾನು ಕೇವಲ ಒಬ್ಬ ಕೋಡರ್. ನೀನು ಕೋಡರ್ ಆಗಿದ್ದೆ ಟಚ್ಡಾದಲ್ಲಿದ್ದಾಗ. ನೀಲಿಮಾ ಮಾತು ಮಧ್ಯೆ ನಿಲ್ಲಿಸಿದರು. ಆದರೆ ಇಲ್ಲಿ ನೀನು ವಿಷನರಿ. ನಮ್ಮ ಬಳಿ ಹಾರ್ಡ್ವೇರ್ ಸಿದ್ಧವಾಗಿದೆ, ಆದರೆ ಸಾಫ್ಟ್ವೇರ್ನಲ್ಲಿ ಆ ತೀಕ್ಷ್ಣತೆ ಇಲ್ಲ. ಆ ಮಾಯೆಯನ್ನು ನಮಗೆ ಕೊಡಬಲ್ಲೆಯಾ? ರಾಹುಲ್ ಒಂದು ಕ್ಷಣ ಕಣ್ಣು ಮುಚ್ಚಿದ. ಆರೋಹಿಯ ಮಾತುಗಳು ನೆನಪಾದವು. ಹಳ್ಳಿಯಿಂದ ಬಂದವನು. ನಿನ್ನ ಪರ್ಸನಾಲಿಟಿ ಪಿಯೋನ್ಗಿಂತಲೂ ಕೆಟ್ಟದು. ಅವನು ಕಣ್ಣು ತೆರೆದ. ಈ ಬಾರಿ ಅವನ ಕಣ್ಣಲ್ಲಿ ದಣಿವು ಇರಲಿಲ್ಲ, ಹೊಸ ಜ್ವಾಲೆ ಇತ್ತು. ಅವಮಾನ ಈಗ ಇಂಧನವಾಗಿತ್ತು. ನನಗೆ 1 ವಾರ ಬೇಕು ಮ್ಯಾಮ್. ಸಿಸ್ಟಮ್ ಸಿದ್ಧವಾಗುತ್ತದೆ. ಮುಂದಿನ 3 ದಿನ ನಗರದಲ್ಲಿ 2 ವಿಭಿನ್ನ ಕಥೆಗಳು ಸಾಗುತ್ತಿದ್ದವು. ಟಚ್ಡಾದಲ್ಲಿ ಅಲೆಮಾರಿ. ಇಂಜಿನಿಯರ್ಸ್ ಕೋಡ್ ಕ್ರ್ಯಾಕ್ ಮಾಡಲು ಪ್ರಯತ್ನಿಸುತ್ತಾ ಅದನ್ನೇ ಕರಪ್ಟ್ ಮಾಡಿಬಿಟ್ಟರು. 98% ಕೆಲಸ ಈಗ 0% ಕಡೆ ಕುಸಿಯುತ್ತಿತ್ತು. ಆದರೂ ಆರೋಹಿಯ ಅಹಂಕಾರ ರಾಹುಲ್ ಬೇಕು ಎಂದು ಒಪ್ಪಿಕೊಳ್ಳಲು ಸಿದ್ಧವಾಗಲಿಲ್ಲ. ತಂದೆ ಮಿಸ್ಟರ್ ಸಿಂಘಾನಿಯಾ ಅವರಿಗೆ ಸುಳ್ಳು ಹೇಳಿದಳು. ಎಲ್ಲವೂ ಪರ್ಫೆಕ್ಟ್ ಆಗಿದೆ ಡ್ಯಾಡಿ, ಸ್ವಲ್ಪ ಫೈನಲ್ ಗ್ಲಿಚ್ ಮಾತ್ರ. ಲಾಂಚ್ ದಿನ ಧಮಾಕ ಮಾಡ್ತೀವಿ. ಮತ್ತೊಂದು ಕಡೆ ಗರುಡ ಲ್ಯಾಬ್ನಲ್ಲಿ ರಾಹುಲ್ ಮಲಗಿರಲಿಲ್ಲ. ಆದರೆ ಈ ಬಾರಿ ಅವನನ್ನು ಎಬ್ಬಿಸುವವರು ಇರಲಿಲ್ಲ. ಕಾಫಿ ತಂದು ಕೊಡುವ ಸ್ಟಾಫ್ ಇದ್ದರು. ಅವನು ಕೋಡ್ ಬರೆಯುತ್ತಿರಲಿಲ್ಲ. ಅವನು ತನ್ನ ಗೌರವದ ಕಥೆಯನ್ನು ಬರೆಯುತ್ತಿದ್ದ. 3ನೇ ದಿನದ ಸಂಜೆ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಫ್ಲಾಶ್ ಆಯಿತು. ಆಂಕರ್ ಜೋರಾಗಿ ಕೇಳುತ್ತಿದ್ದ. ಟಚ್ಡಾ ಕಮ್ಯುನಿಕೇಷನ್ ದೊಡ್ಡ ಘೋಷಣೆ ಮಾಡಿದೆ. 15ರಂದು ದೇಶಕ್ಕೆ ಸಿಗಲಿದೆ ಮೊದಲ 6G ನೆಟ್ವರ್ಕ್. CEO ಅವರ ಮಗಳು ಆರೋಹಿ ಸಿಂಘಾನಿಯಾ ಹೇಳಿದ್ದಳು. ನಮ್ಗಿಂತ ಉತ್ತಮ ಯಾರೂ ಇಲ್ಲ. ಗರುಡ ಆಫೀಸ್ನಲ್ಲಿ ರಾಹುಲ್ ಮತ್ತು ನೀಲಿಮಾ ಟಿವಿ ನೋಡುತ್ತಿದ್ದರು. ನೀಲಿಮಾ ನಿಧಾನವಾಗಿ ಕೇಳಿದರು. ಅವರು ಬ್ಲಫ್ ಮಾಡ್ತಿದ್ದಾರೆ. ಆ ಕರ್ನಲ್ ಇಲ್ಲದೆ ಲಾಂಚ್ ಮಾಡೋಕೆ ಸಾಧ್ಯವಿಲ್ಲ. ಅವರು ಅಪೂರ್ಣ ಪ್ರಾಡಕ್ಟ್ ಮಾರ್ಕೆಟ್ಗೆ ತರ್ತಾರೆ. ರಾಹುಲ್ ತುಟಿಗಳ ಮೇಲೆ ಸ್ವಲ್ಪ ರಹಸ್ಯಮಯ ನಗು ಮೂಡಿತು. ಅವರು ಲಾಂಚ್ ಮಾಡುತ್ತಾರೆ ಮ್ಯಾಮ್, ಯಾಕಂದರೆ ಆರೋಹಿ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ಆದರೆ ಅವಳಿಗೆ ಗೊತ್ತಿಲ್ಲ, ಅವಳು ಕಸ ಎಂದು ಡಿಲೀಟ್ ಮಾಡಲು ಯತ್ನಿಸಿದ ಕೋಡ್ನಲ್ಲಿ ಡೆಡ್ ಮ್ಯಾನ್ ಸ್ವಿಚ್ ಇದೆ. ಡೆಡ್ ಮ್ಯಾನ್ ಸ್ವಿಚ್? ನೀಲಿಮಾ ಆಶ್ಚರ್ಯಪಟ್ಟರು. ಹೌದು, ಸಿಸ್ಟಮ್ಗೆ ಸರಿಯಾದ ಅಥೆಂಟಿಕೇಶನ್ ಸಿಗದಿದ್ರೆ, ಅದನ್ನು ಬಲವಂತವಾಗಿ ಬೈಪಾಸ್ ಮಾಡಿದರೆ ಲೈವ್ ಲೋಡ್ ಬಂದ ಕ್ಷಣದಲ್ಲೇ ಅದು ಕ್ರ್ಯಾಶ್ ಆಗುತ್ತದೆ. ಅದು ಕೂಡ ಸಂಪೂರ್ಣ ಜಗತ್ತಿನ ಮುಂದೆ. ನೀಲಿಮಾ ನಕ್ಕರು. ಹಾಗಾದರೆ ನಾವು ಕೂಡ ಅದೇ ದಿನ ಅದೇ ಸಮಯದಲ್ಲಿ ನಮ್ಮ ಲಾಂಚ್ ಘೋಷಿಸೋಣ. ಯಾರ ಸಿಗ್ನಲ್ ಜಗತ್ತಿಗೆ ತಲುಪುತ್ತದೆ ನೋಡೋಣ. ಸಸ್ಪೆನ್ಸ್ ಮುಗಿದಿತ್ತು. ಯುದ್ಧ ಘೋಷಣೆಯಾಯಿತು. ಒಂದು ಕಡೆ ಹಣ ಮತ್ತು ಅಹಂಕಾರ, ಇನ್ನೊಂದು ಕಡೆ ಪ್ರತಿಭೆ ಮತ್ತು ಗಾಯಗೊಂಡ ಸ್ವಾಭಿಮಾನ. 15ನೇ ತಾರೀಕು ನಗರದ ದೊಡ್ಡ ಕನ್ವೆನ್ಷನ್ ಸೆಂಟರ್ನಲ್ಲಿ ಟೆಸ್ಟಾ ಮೆಗಾ ಈವೆಂಟ್ ಶುರುವಾಯಿತು. ಸಾವಿರಾರು ಕ್ಯಾಮರಾಗಳು, 100 ಪತ್ರಕರ್ತರು, ದೇಶದ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು. ಸ್ಟೇಜ್ ಬೆಳಕು ಎಷ್ಟು ತೀವ್ರವಾಗಿತ್ತೆಂದರೆ ರಾತ್ರಿ ಕೂಡ ಹಗಲು ಅನ್ನಿಸುವಂತೆ. ಮುಂಭಾಗದ ಸೀಟ್ನಲ್ಲಿ ಮಿಸ್ಟರ್ ಸಿಂಘಾನಿಯಾ ಕುಳಿತಿದ್ದರು. ಅವರ ಮುಖದಲ್ಲಿ ಗರ್ವ. ಅವರಿಗೆ ತಮ್ಮ ಮಗಳ ಮೇಲೆ ನಂಬಿಕೆ ಇತ್ತು, ಅಥವಾ ಹೇಳೋದಾದ್ರೆ ಅವಳ ಸುಳ್ಳಿನ ಮೇಲೆ. ಬ್ಯಾಕ್ ಸ್ಟೇಜ್ನಲ್ಲಿ ಆರೋಹಿಯ ನೆತ್ತಿಯಲ್ಲಿ ಬೆವರು ಕಾಣಿಸ್ತಿತ್ತು. ಸಮೀರ್, ಅವಳು ಕಿಡಿಕಾರಿದಳು. ಸಿಸ್ಟಮ್ ಸ್ಟೇಬಲ್ ಅಲ್ವಾ? 1 ಸೆಕೆಂಡ್ ಬಫರ್ ಆದರೂ ನಿನ್ನ ಕೆರಿಯರ್ ಮುಗಿಸ್ತೀನಿ. ಎಸ್ ಮ್ಯಾಮ್, ನಾವು ಬೈಪಾಸ್ ಮಾಡಿದ್ದೇವೆ. ಆದರೆ ಲೋಡ್ ಹೆಚ್ಚಾದ ಮೇಲೆ ಲೆಕ್ಚರ್ ಬೇಡ. ನನಗೆ ಕೇವಲ ಲಾಂಚ್ ಬಟನ್ ಒತ್ತಬೇಕು. ಡ್ಯಾಡ್ ಖುಷಿ ಪಡಬೇಕು. ಅದೇ ಸಮಯದಲ್ಲಿ ನಗರದ ಒಂದು ಸಣ್ಣ ಶಾಂತ ಆಡಿಟೋರಿಯಂನಲ್ಲಿ ಗರುಡ ಪ್ರೆಸ್ ಕಾನ್ಫರೆನ್ಸ್ ನಡೆಯುತ್ತಿತ್ತು. ಯಾವ ತಡಕು ಬಡಕು ಇಲ್ಲ. ಒಂದು ಸ್ಕ್ರೀನ್,
ಒಂದು ಪೋಡಿಯಂ. ರಾಹುಲ್ ಲ್ಯಾಪ್ಟಾಪ್ ನೋಡ್ತಿದ್ದ. ನೀಲಿಮಾ ಅವನ ಭುಜದ ಮೇಲೆ ಕೈ ಇಟ್ಟರು. ರೆಡಿಯಾ ರಾಹುಲ್? ನಾನು ರೆಡಿಯಾಗಿದ್ದೇನೆ ಮ್ಯಾಮ್. ಪ್ರಶ್ನೆ: ಅವರು ತಯಾರಿದ್ದಾರಾ? ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಆರೋಹಿ ಮೈಕ್ ಹಿಡಿದು ಸ್ಟೇಜ್ ಮೇಲೆ, ಗುಡ್ ಆಫ್ಟರ್ನೂನ್ ಇಂಡಿಯಾ. ಇಲ್ಲಿಯವರೆಗೆ ನೀವು ಇಂಟರ್ನೆಟ್ ಬಳಸಿದ್ದೀರಿ, ಆದರೆ ಇನ್ನು ಮುಂದೆ ನೀವು ಇಂಟರ್ನೆಟ್ನಲ್ಲಿ ಬದುಕ್ತೀರಿ. ಅವಳು ಲಾಂಚ್ ಬಟನ್ ಮೇಲೆ ಕೈ ಇಟ್ಟಳು. 3, 2, 1 ಲಾಂಚ್. ಸ್ಕ್ರೀನ್ ಮೇಲೆ ಕನೆಕ್ಟಿಂಗ್ ಟು ಟೆಕ್ 6G ಕೋರ್. ಮೊದಲ 10 ಸೆಕೆಂಡ್ ಎಲ್ಲ ಸರಿಯಾಗಿತ್ತು. ಗ್ರಾಫ್ ಮೇಲಕ್ಕೆ ಹೋಯಿತು. ಚಪ್ಪಾಳೆಗಳು ಮೊಳಗಿದವು. ಆರೋಹಿ ನಕ್ಕಳು. ಆದರೆ 15ನೇ ಸೆಕೆಂಡ್ ಗ್ರಾಫ್ ಹಠಾತ್ ನಿಂತು ಹೋಯಿತು. ಮೆಷಿನ್ ಹೊಡೆದು ಹೋಗುವಂತೆ ವಿಚಿತ್ರ ಶಬ್ದ. ಸ್ಕ್ರೀನ್ ಮೇಲೆ ವಾರ್ನಿಂಗ್, ಆನ್ ಅಥೋರೈಸ್ಡ್ ಪ್ಯಾಚ್ ಡಿಟೆಕ್ಟೆಡ್, ಸಿಸ್ಟಮ್ ಇಂಟಿಗ್ರಿಟಿ ಕಾಂಪ್ರಮೈಸ್ಡ್. ಜನರಲ್ಲಿ ಗುಸುಗುಸು. ಏನಾಯಿತು? ಸಿಸ್ಟಮ್ ಕ್ರ್ಯಾಶ್ ಆಯ್ತಾ? ಆರೋಹಿ ಗಾಬರಿಯಾಗಿ ಸ್ಕ್ರೀನ್ ತಟ್ಟತೊಡಗಿದಳು. ನೋ, ಕಮಾನ್. ಅಷ್ಟರಲ್ಲಿ ಸ್ಕ್ರೀನ್ ಸಂಪೂರ್ಣ ಕಪ್ಪಾಯಿತು. ಮತ್ತೆ ಕೆಂಪಕ್ಷರಗಳಲ್ಲಿ ಸಂದೇಶ: ಎರರ್ 404, ಆರ್ಕಿಟೆಕ್ಟ್ ನಾಟ್ ಫೌಂಡ್, ರಿಸ್ಟೋರಿಂಗ್ ಟು ಫ್ಯಾಕ್ಟರಿ ಸೆಟ್ಟಿಂಗ್, ಸಿಸ್ಟಮ್ ಶಟ್ ಡೌನ್. ಹಾಲ್ನ ಎಲ್ಲ ಲೈಟ್ಸ್ಗಳು ಆಫ್. ಕತ್ತಲೆ. ಆ ಕತ್ತಲೆಯಲ್ಲಿ ಜನರ ಮೊಬೈಲ್ಗಳು ಒಂದೊಂದಾಗಿ ಮೊಳಗತೊಡಗಿದವು. ಅರೆ, ನನ್ನ ಫೋನ್ಗೆ ನೆಟ್ ಬಂದಿದೆ. ನನ್ನನ್ನು ಫುಲ್ ಸ್ಪೀಡ್. ಆರೋಹಿಗೆ ಭರವಸೆ ಮೂಡಿತು. ನೋಡಿ, ರೀಲೋಡ್ ಆಗ್ತಿದೆ. ಅವಳು ಕೂಗಿದಳು. ಆದರೆ ಒಬ್ಬ ಪತ್ರಕರ್ತ ಫೋನ್ ತೋರಿಸಿ ಹೇಳಿದ, ಮೇಡಮ್, ಇದು ಟೆಸ್ಟರ್ ನೆಟ್ವರ್ಕ್ ಅಲ್ಲ. ಸ್ಕ್ರೀನ್ ಮೇಲೆ ನೆಟ್ವರ್ಕ್ ಹೆಸರು ಗರುಡ 6G, ಪವರ್ಡ್ ಬೈ ರಾಹುಲ್. ಸ್ಟೇಜ್ ಸ್ಕ್ರೀನ್ ಜೀವಂತವಾಯಿತು. ಹ್ಯಾಕ್ ಆಗಿರಲಿಲ್ಲ. ಲೈವ್ ಬ್ರಾಡ್ಕಾಸ್ಟ್. ಸ್ಕ್ರೀನ್ ಮೇಲೆ ರಾಹುಲ್ ಮುಖ. ಹಿಂದೆ ಫ್ಯಾನ್ಸಿ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಕೇವಲ ಕೋಡ್ ಸಾಲುಗಳು. ರಾಹುಲ್ ನೇರವಾಗಿ ಕ್ಯಾಮರಾಗೆ ನೋಡುತ್ತಾ ಹೇಳಿದ, ಟೆಕ್ನಾಲಜಿ ಅಹಂಕಾರದಿಂದ ಅಲ್ಲ, ಕೋಡಿಂಗ್ನಿಂದ ನಡೆಯುತ್ತದೆ. ಮತ್ತು ಕೋಡಿಂಗ್ ಎಸಿ ರೂಮ್ಗಳಲ್ಲಿ ಅಲ್ಲ, ರಾತ್ರಿಗಳ ಪರಿಶ್ರಮದಲ್ಲಿ ಬರೆಯಲಾಗುತ್ತದೆ. ಮಿಸ್ಟರ್ ಸಿಂಗಾನಿಯಾ ಮೌನವಾಗಿ ನಿಂತರು. ಆರೋಹಿ ನಡುಗುತ್ತಿದ್ದಳು. ಅವಳು ರಾಹುಲ್ಗೆ ಮಾಡಿದ ಅವಮಾನ ಇಂದು ಬಡ್ಡಿ ಸಹಿತ ಹಿಂತಿರುಗಿತ್ತು. ಸಿಂಗಾನಿಯಾ ಮೈಕ್ ಹಿಡಿದು ಹೇಳಿದರು, ನಾನು ನನ್ನ ಮಗಳಿಗೆ ಎಲ್ಲ ಕೊಟ್ಟೆ ಎಂದುಕೊಂಡಿದ್ದೆ. ಆದರೆ ಒಂದು ವಿಷಯ ಕೊಡಲಿಲ್ಲ, ಮನುಷ್ಯರನ್ನ ಗೌರವಿಸೋದು. ಟೆಸ್ಟ್ ಸೋತಿದೆ. ರಾಹುಲ್, ನೀನು ಗೆದ್ದೆ. ಟೆಕ್ನಾಲಜಿಯಲ್ಲಿ ಮಾತ್ರವಲ್ಲ, ವ್ಯಕ್ತಿತ್ವದಲ್ಲೂ. ಮುಂದಿನ ದಿನ ಗರುಡ ಆಫೀಸ್. ಮಿಸ್ಟರ್ ಸಿಂಗಾನಿಯಾ ಮತ್ತು ಆರೋಹಿ ಒಳಬಂದರು. ಈಗ ಅವರಲ್ಲಿ ಅಹಂಕಾರ ಇರಲಿಲ್ಲ. ಸಿಂಗಾನಿಯಾ ಒಂದು ಬ್ಲ್ಯಾಂಕ್ ಚೆಕ್ ರಾಹುಲ್ ಮುಂದೆ ಇಟ್ಟರು. ಟೆಸ್ಟ್ ಮುಳುಗುತ್ತಿದೆ. ನಮ್ಮನ್ನು ಉಳಿಸು. ಹಿಂದಿರುಗು. ಎಷ್ಟು ಬೇಕಾದರೂ ಬರಿ. ಆರೋಹಿ ಅತ್ತಳು. ಐ ಆಮ್ ಸಾರಿ. ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ನಿನ್ನ ಮುಖ ನೋಡಿದೆ, ಟ್ಯಾಲೆಂಟ್ ನೋಡಲಿಲ್ಲ. ಆಫೀಸ್ನಲ್ಲಿ ಎಲ್ಲರೂ ಉಸಿರುಗಟ್ಟಿ ನೋಡುತ್ತಿದ್ದರು. ರಾಹುಲ್ ಚೆಕ್ ನೋಡಿದ. ನಂತರ ಆರೋಹಿಯನ್ನು ನೋಡಿದ. ಸಾಧುವಿನಂತೆ ಶಾಂತವಾಗಿ ನಕ್ಕನು. ಅವನು ಚೆಕ್ ಮಡಚಿ ಮತ್ತೆ ಸಿಂಗಾನಿಯಾ ಜೇಬಿಗೆ ಇಟ್ಟನು. ಸರ್, ಹಣದಿಂದ ಅಂಗಡಿಗಳನ್ನು ಖರೀದಿಸಬಹುದು, ನಿಷ್ಠೆಯನ್ನು ಖರೀದಿಸಲು ಸಾಧ್ಯ ಇಲ್ಲ. ನನ್ನನ್ನು ಕಸ ಅಂತ ತಳ್ಳಿದಾಗ ನೀಲಿಮಾ ಮ್ಯಾಮ್ ನನ್ನನ್ನು ನೆಲೆಗಟ್ಟಾಗಿ ನೋಡಿದ್ರು. ಈಗ ಕಟ್ಟಡ ನಿಂತ ಮೇಲೆ ನಾನು ಆ ನೆಲೆ ಬಿಡೋದು ಹೇಗೆ? ನನ್ನ ಯೋಗ್ಯತೆ ಅಷ್ಟು ಮಾತ್ರ. ನನಗೆ ದುಡಿಯೋದು ಮಾತ್ರ ಗೊತ್ತು. ನಮ್ಮ ಹಳ್ಳಿಯಲ್ಲಿ ಒಂದು ಮಾತಿದೆ, ಸಮಯ ಉತ್ತರ ಕೊಟ್ಟಾಗ ಸಾಕ್ಷಿಗಳ ಅಗತ್ಯ ಇಲ್ಲ. ಅವರಿಬ್ಬರೂ ಹೊರಟರು. ರಾಹುಲ್ ಮತ್ತೆ ತನ್ನ ಕೀಬೋರ್ಡ್ ಮುಂದೆ ಕುಳಿತ. ನೀಲಿಮಾ ಕೇಳಿದರು, ನಿನ್ಗೆ ಗೊತ್ತಾ, ನೀನು ಕೋಟಿ ರೂಪಾಯಿಯನ್ನು ತ್ಯಜಿಸಿದ್ಯಾ? ರಾಹುಲ್ ನಕ್ಕನು. ಇಲ್ಲ ಮ್ಯಾಮ್, ಇಂದು ನಾನು ಕೋಟಿ ಗಳಿಸಿದ್ದೇನೆ. ಮಾರಲಾಗದ ಮನಃಶಾಂತಿ. ಹೊರಗಡೆ ಸೂರ್ಯಾಸ್ತವಾಗುತ್ತಿತ್ತು. ಆದರೆ ರಾಹುಲ್ ಜೀವನದ ಸೂರ್ಯ ಈಗಷ್ಟೇ ಉದಯವಾಗಿತ್ತು. ಈ ಕಥೆಯ ಸಾರ: ಯಾರ ಪಾದರಕ್ಷೆ ನೋಡಿ ಅವರ ಬುದ್ಧಿಯ ಹಾರಾಟ ಅಳೆಯಬೇಡಿ. ಸಮಯದ ಚಕ್ರ ತಿರುಗಿದಾಗ ಅಹಂಕಾರ ಧೂಳಾಗುತ್ತದೆ, ಸಂಸ್ಕಾರ ಆಕಾಶಕ್ಕೇರುತ್ತದೆ. ಸ್ನೇಹಿತರೆ, ರಾಹುಲ್ ಕೋಟ್ಯಾಂತರ ರೂಪಾಯಿಗಳ ಆಫರನ್ನು ತಿರಸ್ಕರಿಸಿ ಅವನ ನಿಷ್ಠೆಯನ್ನ ಆಯ್ಕೆ ಮಾಡಿಕೊಂಡ. ನೀವು ರಾಹುಲ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ನಿಮ್ಮ ಉತ್ತರ ಮತ್ತು ಕಾರಣವನ್ನ ಕಾಮೆಂಟ್ನಲ್ಲಿ ತಪ್ಪದೆ ಬರೆಯಿರಿ. ಈ ಕತೆ ನಿಮ್ಮ ಹೃದಯವನ್ನ ಸ್ಪರ್ಶಿಸಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಇಂತಹ ಭಾವನಾತ್ಮಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.